ಹ್ಯಾಪಿ ಬರ್ಡೇ ಫೋರ್ಸ್ ಮಾಡಿ ಟುಮ್ ಮಾಡಿಸ್ತಾ ಇದ್ದಾನೆ. ಫೈನಲಿ ರೀಚ್ ಆಗ್ಬಿಟ್ವಿ ಗೈಸ್ ಬರ್ಡೇ ಬಾಯ್ಗೆ ಸಪರೇಟ್ ರೂಮ್ ಅಂತೆ. ಪಾಪ ನಾ ಅಪ್ಪನ ಹಿಂಡಾಕ್ತಿರ್ತಾರೆ ನಮ್ಮ ಅಮ್ಮ. Okay, let's go. ಆ ಸೀಟಿಂದ ಅರ್ಧ ಬಾಡಿ ಈ ಸೀಟಿಗೆ ಅರ್ಧ ಬಾಡಿ ಹಾಕಿ ಮಧ್ಯದಲ್ಲಿ ಹೆಂಗ್ ಬಿಟ್ಟವ್ ನೋಡಿ ಅವನು. ಅಣ್ಣ ಹಾಯ್ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್ ನೀವು ನೋಡಿದ್ರಿ ನಾವೆಲ್ಲ ಟಿಟಿ ಹತ್ಕೊಂಡು ಹೊರಟಿದ್ವಿ. ಎಲ್ಲಿಗೆ ಅಂತ ನಾನು ಲಾಸ್ಟ್ ಟ್ವಿಸ್ಟ್ ಬೇರೆ ಕೊಟ್ಬಿಟ್ಟೆ. ನಾವು ಹೋಗ್ತಿರೋದು ಎಲ್ಲಿಗೆ ಅಂತ ನಾನು ಈಗಲೂ ಹೇಳಲ್ಲ, ಬನ್ನಿ ನೀವೇ ನೋಡಿವ್ರಂತೆ. ಈಗ ಹೋಗ್ತಿರೋದು ಎಲ್ಲಿಗೆ ಅಂದರೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ. ಅಲ್ಲ ಅಲ್ಲಿ ನೋಡಿ ಕೂತಿದ್ದಾರೆ ಆಗಲೇ ಬ್ರೇಕ್ಫಾಸ್ಟ್ ಮಾಡೋಕ್ಕೆ. ಬರೀ ದೋಸೆ ಪೂರಿ ಇರೋದಂತೆ ಈ ಹೋಟ್ಲಲ್ಲಿ, ಅದಕ್ಕೆಲ್ಲ ದೋಸೆ ತೊಗೊಂಡಿದ್ದಾರೆ. ಹಾಂ ದೋಸೆನಾ ಎಲ್ಲ ದೋಸೆ ತೊಗೊಂಡಿದ್ದಾರೆ. ನಾನೇನೋ ತಿಂತಾ ಇಲ್ಲ ಗೈಸ್, ನಾನು ಹಸುವಲ್ಲೇ ಇರೋಣ ಅಂತಿದ್ದೀನಿ. 3 ಅವರ್ ಗೋವಾಗ ಹೋಗಿದ್ದೀನಿ ನಾನು. ಬ್ರೇಕ್ಫಾಸ್ಟ್ ಮುಗಿಸಿ ಗಾಡಿ ಎತ್ತಿ ವಾಪಸ್ ಹೊರಟಿದ್ದೀವಿ. ಇನ್ನೂ 3 ಅವರ್ ಇದೆ ಹೋಗೋಕ್ಕೆ. ಲೆಟ್ಸ್ ಗೋ. ನೋಡಿ ಇಲ್ಲಿ ನನ್ನ ಸೆಟಪ್ ನೋಡಿ ಹೆಂಗಿದೆ, ಮಸ್ತಾಗಿ ಮಲ್ಕೊಂಡ್ಬಿಟ್ಟಿದ್ದೀನಿ. ಅಪ್ಪ ಹೇರ್ ಸ್ಟೈಲ್ ನೋಡಿ. ನೋಡಿ ಗೈಸ್, ಇಬ್ರು ಗಂಡ ಹೆಂಡತಿ ಹುಡಿಲಿ ಓಡಾಡ್ತಾ ಇರೋದು. ಕಪ್ಪಲ್ ಗೋಲ್ಸ್ ನೋಡಿ ಗೈಸ್ ಇವ್ರದ್ದು. ನಾವು ಇಲ್ಲಿ ಚೆಕ್ ಪೋಸ್ಟಲ್ಲಿ ನಿಲ್ಸಿದ್ದೀವಿ. ಇಲ್ಲ ದುಡ್ಡು ಕೊಟ್ಬಿಟ್ಟು ಹೋಗ್ಬೇಕಂತ, ಅದಕ್ಕೆ ಕಾಯ್ತಾ ಇದ್ದೀವಿ. ಡ್ರೈವರ್ ಅಣ್ಣ ನಿಲ್ಸಿ ಅರ್ಧ ಗಂಟೆ ಆಯ್ತು, ಇನ್ನೂ ಬಂದಿಲ್ಲ. ಹೊರಡೋದು ಎಲ್ಲಿಂದ. ಗಾಯ್ಸ್ ಫೈನಲಿ ರೀಚ್ ಆಗ್ಬಿಟ್ವಿ ಗಾಯ್ಸ್. ಫೈನಲಿ ರೀಚ್ ಆಗಿದ್ದೀವಿ. ಇಲ್ಲಿಂದ ವ್ಯೂ ನೋಡಿ ಹೆಂಗಿದೆ. ಇಲ್ಲಿಂದ ನಡ್ಕೊಂಡು ಹೋದ್ರೆ ಬೀಚ್. ನಮ್ಮ ರೂಮಿಂದ 200 ಮೀಟರ್ 100 ಮೀಟರಲ್ಲಿ ಬೀಚ್. ಹೋಗಿ ಧಬಾರ್ ಅಂತ ಬೀಳೋದೆ ಇವಾಗ ಅದರಲ್ಲಿ. ಫೈನಲಿ ಟುಮ್ ಗೋವಾಗೆ ಬಂದಿದ್ದೀವಿ. ಹೆಂಗ ಅನಿಸ್ತಾ ಇದೆ? ನಿನ್ನ ಕನಸು ಗೋವಾ. ತುಂಬಾ ಖುಷಿ ಆಗ್ತಿದ್ಯಾ? ನಿನ್ ಕನ್ಸಲ್ವಾ ಗೋವಾ? ಕನ್ಸಲ್ಲ, ನೀನ್ ಫಸ್ಟ್ ಟೈಮ್ ಬರ್ತಿರೋದಲ್ಲ ನೀನು? ನಾಲ್ಕು ಪ್ಲಾನ್ ಮಾಡಿ ಕ್ಯಾನ್ಸಲ್ ಆಗಿತ್ತು, ಇದು 5ನೇ ಸತಿಗೆ. ಓಕೆ ಫೈನಲಿ ಗುಡ್, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಬಾ ಬನ್ನಿ ಗೈಸ್. ಗೈಸ್ ಲಗೇಜ್ ಎಲ್ಲ ಇಳಿಸ್ತಾ ಇದ್ದಾರೆ. ಫೈನಲಿ ರೀಚ್ ಆಗಿದ್ದೀವಿ. ಆ್ಯಂಡ್ ಬೆಸ್ಟ್ ಪಾರ್ಟ್ ಏನು ಅಂದರೆ ಬಿಸಿಲಿಲ್ಲ ಗೋವಾಲ್ಲಿ ಬಿಸಿಲಿಲ್ಲ ಗೈಸ್, ತಣ್ಣಗಿದೆ. ಗೋವಾದಿಂದ ಬಾಗಲಕೋಟೆಗೆ ಫ್ಲೈಟ್ ಇಲ್ಲ, ಗೋವಾದಿಂದ ಹುಬ್ಳಿಗಿದೆ. ಹುಬ್ಳಿಂದ ಮತ್ತೆ ನಾನು ಗಾಡಿ ಮಾಡಿ ಅಲ್ಲಿಂದ ಅಲ್ಲಿಗೆ ಹೋಗಿ ಮತ್ತೆ ಅಲ್ಲಿಂದ ವಾಪಸ್ ಬರೋದು, ಮತ್ತೆ ಬಾಗಲಕೋಟೆಯಿಂದ ಹುಬ್ಳಿಗೆ ಬರಬೇಕು, ಹುಬ್ಳಿಯಿಂದ ಮತ್ತೆ ಫ್ಲೈಟ್ ಹತ್ತಬೇಕು ಬೆಂಗಳೂರಿಗೆ ಅಂತೆಲ್ಲ ತುಂಬ ಸರ್ಕಸ್ ಆಗಿಬಿಡುತ್ತೆ ಅಂದ್ಬಿಟ್ಟು ಒಂದು ಟಿ ಟಿ ಮಾಡ್ಕೊಂಡು ಹೋಗೋಣ ಎಲ್ಲರ ಜೊತೆಗೆ ಅಂತೇಳಿ ಟಿ ಟಿ ಮಾಡ್ಕೊಂಡು ಫೈನಲಿ ಗೋವಾ ರೀಚ್ ಆಗಿದ್ದೀವಿ. ಗೋವಾ ಪ್ಲ್ಯಾನ್ ಆಗಾಯಿತು ಅಂದರೆ ಟುಮ್ ನನಗೆ ತುಂಬ ಟೈಮಿಂದ ಕೇಳ್ತಿದ್ದ ಗೋವಾ ಕರ್ಕೊಂಡು ಹೋಗು ಅಂತ. ಸೊ ಫೈನಲಿ ಸಡನ್ನಾಗಿ ಫಿಕ್ಸ್ ಮಾಡಿಬಿಟ್ಟೆ ಗೈಸ್. ಸೊ ಹಂಗೆ ಟೂರು ಕೊಟ್ಬಿಡ್ತೀನಿ. ಬಿಸಿಲು ಹೆಂಗಿರುತ್ತೆ ಗೊತ್ತಾ? ಗೋವಾ ಫಸ್ಟ್ ಟೈಮ್ ಅಲ್ಲ ನೀನು? ಬಿಸಿಲು ತುಂಬ ಜಾಸ್ತಿ ಇರುತ್ತೆ, ಮೈ ಎಲ್ಲ ಚುರು ಅನ್ನತ್ತೆ. ಇವತ್ತು ಅನ್ನಿಸ್ತಾ ಇಲ್ಲ, ಯಾಕಂದ್ರೆ ಅಲ್ಲ ನೀನ್ ಬಂದಿದ್ದ ಬರ್ಡೇ ಅಂತ. ಆಯ್ತು ಖುಷಿ ಪಟ್ಟು ನೋಡಲ್ಲ ಸೀ ಸೈಡ್ ವ್ಯೂ ಕಣ. ಆಯ್ತು ಗೈಸ್, ಬರ್ಡೇ ಬಾಯ್ಗೆ ಸಪ್ರೇಟ್ ರೂಮ್ ಅಂತೆ ನೋಡಿ. ಓಹೋ ಬರ್ಡೇ ಬಾಯ್ಗೆ ಬಲೂನ್ ಎಲ್ಲ ಹಾಕಿಟ್ಟವ್ರು ನೋಡ್ರಪ್ಪ. ಏನಪ್ಪ ಟುಮ್ ಗೈಸ್. ಸೊ ಇದು ಒಂದು ರೂಮು, ಇದು ನಮ್ಮ ಟುಮ್ಗಂತೆ. ನಾನು ಆ ರೂಮ್ ಶಿಫ್ಟ್ ಆಗೋಣ ಅಂತಿದ್ದೀನಿ. ಟುಮ್ ನನ್ನ ಜೊತೆಗೆ ಇರೋದು. ಬಾ ಟುಮ್ ಈ ರೂಮಲ್ಲಿ ಇರ್ತೀಯಾ? ಆ ರೂಮ್ ನೋಡ್ಕೊಂಬರೋಣ ಬಾ. ಬಂದ್ಲು ನೋಡಿ, ನಾಚಿಕೆ ಆಗಲ್ಲ ಗಂಡ್ ಮಕ್ಳಿಗೆ ರೂಮಲ್ಲಿ ಹಂಗೆ ಬಂದು ನೋಡ್ತೀಯ? ತಿಕ್ಲು ನನ್ನ ಮಗನೇ ಅಂದ್ಲು ಗೈಸ್ ನಮ್ಮ ಅಕ್ಕ. ನನಗೆ ತಿಕ್ಲು ನನ್ನ ಮಗನೇ ಅನ್ನಿಸ್ತದ ನೋಡಿದ್ರೆ. ನನ್ನ ನೋಡಿದ್ರೆ ನಿಮ್ಗೆ ಆತರ ಅದು ಅನ್ನಿಸ್ತದ, ಆತರ ಅನ್ಸುತ್ತೆ ಏನಾದ್ರು ಗೈಸ್. ಇದೊಂದು ರೂಮು, ಮತ್ತೆ ಅಲ್ಲಿ ಮುಂದ್ಗಡೆ ಒಂದು ರೂಮು ನೋಡಿ ಗೈಸ್. ಇದು ನಮ್ಮ ರೂಮ್. ಇದೇ ಚೆನ್ನಾಗಿದೆ ಸೈಡ್. ನಂಗೆ ಈ ಫೇಸಿಂಗ್ ಇಷ್ಟ ಆಯ್ತು, ಆ ಫೇಸಿಂಗ್ ಇಷ್ಟ. ಎರಡು ಸೇಮೆ. ಇಲ್ಲ ನಂಗೆ ಹಿಂಗ್ ಮಲ್ಕೊಳ್ಳೋದು ಇಷ್ಟ, ನಂಗೆ ಹಿಂಗ್ ಮಲ್ಗೋದು ಇಷ್ಟ. ಗೈಸ್ ನಾನು ಬುಕ್ ಮಾಡಿರೋದು 3 ರೂಮು. ಇವಳು ಒಬ್ಬಳಿಗೆ 1 ರೂಮ್ ಕೊಟ್ಬಿಡ್ಬೇಕಂತೆ. ಹೇಳಿ ಸರಿ ಆಯ್ತು.
ಅಲ್ಲ ಇರೋ ಹೇಳು. ಹೇಳು. ಮಲಗಕ್ ಮಾತ್ರ ನೈಟು ಇದು ಎಲ್ಲರೂ ಜೊತೆಗೆ ಇರೋಣ. ಹಾ. ನಾವು ಗರ್ಲ್ ಅಲ್ವಾ ಡ್ರೆಸ್ ಇದು ಮಾತಾಗ ನಾನು ಒಬ್ಳಿರ್ತೀನಿ ಅಂತ ಹೇಳಿದ್ದೆ. ಅಲ್ಲ ಈಗ 3 ರೂಮ್ ಟಿಕೆಟ್ ಬುಕ್ ಮಾಡ್ತೀವಿ ಬೆಂಗಳೂರು. ನೀನ್ ಯಾಕೆ ಟಿಟಿಲಿ ಇರಬಾರ್ದು? ಕಳ್ಸಿ. ಟಿಟಿಲಿ ಯಾಕೆ ಸ್ಟೇ ಮಾಡಬಾರ್ದು ನೀನು? ಟಿಟಿಲಿ ಬೆಸ್ಟ್ ಅಲ್ಲೇ ಇರ್ತೀನಿ. ಭಯ ಇನ್ಕಾ ಲಗೇಜ್ ಟಿಟಿ में डाल दो वापस. बाय ಬಾಯ್ ಸೋನು ಬಾಯ್. ಅಪ್ಪ ಏನ್ ಮಾಡ್ತಾವ್ ನೋಡಿ, ಫೋಟೋ ಶೂಟ್ ಮಾಡಿಸ್ಕೊತಾವ್. ಬಂದ್ 2 ನಿಮಿಷ ಆಗಿಲ್ಲ, ಓಡ್ತಿರೋ ತರ ಫೋಟೋ ಶೂಟ್ ಅದು ಮಾಡ್ತಾವ್ ನೋಡಿ. ಏನ್ ಮಾಡ್ತಿದ್ದೀರಪ್ಪ ನೋಡಿ ಗೈಸ್, ದಿಸ್ ಇಸ್ ದ ವ್ಯೂ. ಪ್ರೈವೇಟ್ ಬೀಚ್. ವಾವ್, ಇದೆಲ್ಲ ಇರಲಿಲ್ಲ ಲಾಸ್ಟ್ 3 ವರ್ಷ ಹಿಂದೆ ಬಂದ, ಈ ಕಲ್ಲೆಲ್ಲ ಇರಲಿಲ್ಲ, ಇವಾಗ ಜಾಸ್ತಿ ಆಗ್ಬಿಡುತ್ತೆ. ಕ್ರೇಜ್ ಇದೆ ನೋಡಿ. ವಾವ್ ಗೈಸ್, ಬೆಸ್ಟ್ ಪಾರ್ಟ್ ನಿಜ ಹೇಳ್ತಾ ಇದೀನಿ, ಬಿಸಿಲಿಲ್ಲ ಗೈಸ್. ಲಾಸ್ಟ್ ಟೈಮ್ ಅನ್ನೋದು ತುಂಬ ಒದ್ದಾಡಿದ್ದೆ ಬಿಸಿಲಲ್ಲಿ, ಗೋವಾಲಿ ಬಿಸಿಲಿಲ್ಲ ಗೈಸ್. ಬೇಗ ಬೇಗ ಲಂಚ್ ಮಾಡ್ಕೊಂಡು ರೆಡಿಯಾಗಿ ನೀರು ಗಿಡಿಯೋಣ. ಓಕೆ, ಲಂಚ್ ಇಲ್ಲೇ ಮಾಡ್ಬೇಕು, ಬನ್ನಿ ಲಂಚ್ ಮಾಡೋಣ ಗೈಸ್. ಸೊ ಇವಾಗ ಪ್ಲಾನ್ ಏನು ಅಂದರೆ, ಕೇಕು ನಾವು ತರೋದು ಮರ್ತೋಗ್ಬಿಟ್ವಿ. ಸೊ ತರೋಕ್ಕೆ ಹೋಟ್ಲ್ ಇದು ರೆಸ್ಟೋರೆಂಟ್ ಅವ್ರಿಗೆ ಹೇಳಿದ್ದೀವಿ. ಸೊ ಅವ್ರು ತೊಗೊಂಬರ್ತಾರೆ, ಅವ್ರು ಪೇ ಮಾಡ್ತೀವಿ ಅಂತ ಹೇಳಿದ್ದೀನಿ. ಅದು ಬಿಟ್ಟರೆ ತುಂಬ ಬರ್ಡೇ 6:30 ಇಲ್ಲಿ ಡೆಕೋರೇಷನ್ ಮಾಡಿಟ್ಟಿರ್ತಾರೆ. ಸೊ ಎಲ್ಲಿ ಅಂತ ನೋಡಬೇಕು, ಕೆಳಗೆ ಬೀಚ್ ಹತ್ರನ ಇಲ್ಲ ಇಲ್ಲಿ ಮೇಲೆನಾ ಅಂತ ನೋಡೋಣ. ಅದನ್ನು ಡಿಸೈಡ್ ಮಾಡಿ ಸೆಲೆಬ್ರೇಷನ್ಗೆ 6:30 ರೆಡಿ ಆಯಿತಾ? ಎಸ್ಕೋ ನೋಡಿ ಗೈಸ್. ಆಗಲೇ ನಾವು ಅಪ್ಪದ ಸ್ಟೋರಿ, ಏನು ಅಪ್ಪ ಎಲ್ಲ ಕಾಣ್ತಲ್ಲ, ಎಲ್ಲ ಹೋದ್ರು. ಫ್ರೈಡ್ ರೈಸ್, ಫಿಶ್ ರೈಸ್ ಎಲ್ಲ ಬಂದಿದೆ, ತಿನ್ಬಿಟ್ಟು ಬೇಗ ಬೇಗ ರೆಡಿ ಆಗಬೇಕು ಗೈಸ್. ನೋಡಿ, ಒಂದು ಬರ್ಡೇ ದಿನ ಮಳೆ ಶುರು ಆಯಿತು. ಗೋವಾಲ್ಲೂ ಮಳೆ ಬರೋ ಥರ ಆಗೋಯ್ತಲ್ಲಪ್ಪ ಇವನಿಂದ. ಬಿಸಿಲು ಸುಡುವಂಥ ಜಾಗದಲ್ಲಿ ಮಳೆ ಬರ್ತಿದೆ ಅಂದರೆ ಒಂದು ಬರ್ಡೇಯಿಂದ ಇವನ್ನೆಷ್ಟು ನಮ್ಮ ಫ್ಯಾಮಿಲಿಗೆ ಇದು ಅಂತ ನೀವು ಯೋಚನೆ ಮಾಡಿ. ಎಲ್ಲಿ ಹೋದಲ್ಲಿ ಕೂಲ್ ಆಗಿರ್ತಾನಂತ ಅಲ್ಲ, ಎಷ್ಟು ನಮ್ಮ ಫ್ಯಾಮಿಲಿಗೂ ಅಂತ ಯೋಚನೆ ಮಾಡಿ. ಎಲ್ಲ ಮಾಡೋದು ತಪ್ಪು. ಬೇಗ ಬೇಗ ತಿನ್ನು, ಇನ್ನು ಮೇನ್ ಸೆಲೆಬ್ರೇಷನ್ ಇದೆ. ನಿಮ್ಮ ಮಕ್ಕಳಿಗೂ ಇದೇ ಬರುವ ಜನವರಿ 31ರಂದು ಪಲ್ಸ್ ಪೋಲಿಯೋ ಲಸಿಕೆಯನ್ನ ತಪ್ಪದೆ ಹಾಕಿಸಿ ಹಾಗೂ ಇತರರಿಗೂ ತಿಳಿಸಿ. ಅಫಿಷಿಯಲಿ ಬೀಚ್ಗೆ ಕಾಲಿಡ್ತಾ ಇದ್ದೀವಿ, ನಾನು ಟುಮ್ ಬನ್ನಿ. ಆಯ್ತು ಅಷ್ಟೇ, ಚಪ್ಪಲಿ ಗಲೀಜ್ ಆಗೋಯ್ತು. ಸೊ ನಾನು ಫೈನಲಿ ಸ್ನಾನ ಮಾಡಿಲ್ಲ, ಹಂಗೆ ಔಟ್ಫಿಟ್ ಚೇಂಜ್ ಮಾಡ್ಕೊಂಡೆ. ಬಿಕಾಸ್ ಈಗ ಬೀಚಲ್ಲಿ ಇಳಿದ್ಮೇಲೆ ಮತ್ತೆ ಬಂದು ಸ್ನಾನ ಮಾಡಬೇಕು ಅಂತ. ಬರ್ಡೇ ಬಾಯ್ನು ರೆಡಿ ಇದ್ದಾರೆ ನೋಡಿ ಗಾಯ್ಸ್. ಬನ್ನಿ, ಈಗ ನಮ್ಮ ಅಮ್ಮ ಮತ್ತು ನಮ್ಮ ಅಪ್ಪ ಅಲ್ಲಿ ಬೀಚ್ ಹತ್ರ ಇದ್ದಾರೆ, ಬಾ ಅಂತ ಕರೆದಿದ್ದಾರೆ, ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ಗೈಸ್. ನನಗೆ ನಿಜವಾಗ್ಲೂ ಖುಷಿ ಆಗ್ತಿದೆ. ನನಗೆ 4ನೇ ಸರಿ 5ನೇ ಸರಿ ಹೇಳ್ತಿರೋದು, ಗೋವಾಲಿ ಬಿಸಿಲಿಲ್ದಿರೋದು ನನಗೆ ತುಂಬ ಖುಷಿ ಆಗ್ತಿದೆ. ನನಗೆ ತಲೆಯಲ್ಲಿ ಇದ್ದಿದ್ದೇನೋ ಅಂದ್ರೆ, ಅಯ್ಯೋ ಚುರ್ ಅಂದಿರುತ್ತೆ ಅಂತಿತ್ತು. ತಣ್ಣಗಿದೆ ಗೈಸ್, ಗಾಡಿ ಸಕ್ಕತ್ತಾಗಿದೆ ಐಲ್ಯಾಂಡ್ ಕಾಣಿಸ್ತೀವಿ ನೋಡಿ. ಎಷ್ಟು ಕ್ಲೀನಾಗಿ ಅಲೆಗಳು ಆಗ್ತಿದ್ದಾವೆ. ನಮ್ಮ ಅಪ್ಪ ಮುಂದಲ್ಲಿ ರೀಲ್ಸ್ ನಡೀತೈತೆ ನೋಡಿ ರೀಲ್ಸ್ ಮಾಡ್ತಾರೆ ಪಾಪ. ನಮ್ಮ ಅಪ್ಪನ ಹಿಂಡಾಕ್ತಿರ್ತಾರೆ ನಮ್ಮ ಅಮ್ಮ, ರೀಲ್ಸ್ ಅಂತ. ಅಲ್ಲಿ ನೋಡಿ, ಸೊ ಬರ್ಡೇ ಬಾಯ್ ಮುಂದೆನೇ ಪ್ರಿಪ್ರೇಷನ್ ನಡೀತಿದೆ ನೋಡಿ. ಅಲ್ಲಿ ಸರ್ಪ್ರೈಸ್ ಇಡಕ್ಕೆ ಆಗಲ್ಲ ಗೈಸ್. ನೋಡ್ಲಿದ್ದಾಗ ಈ ಕಡೆ ಈಗ ಇಲ್ಲಿವರೆಗೂ ಬಂದಿದ್ದೀವಿ ಅಂದ್ರೆ ಅವನಿಗೂ ಗೊತ್ತು ಕೇಕ್ ಕಟ್ ಮಾಡಿಸ್ತಾರೆ ಅಂತ. ಸರ್ಪ್ರೈಸ್ ಏನು ಇಡೋದು ನಾನು, ಅದಕ್ಕೆ ನೋಡಿ ಇಲ್ಲೇ ನಡೀತಾ ಇದೆ ಗೈಸ್. ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಿಲ್ಲ ಗೈಸ್. ಅಂಕಲ್ ಆಂಟಿ ಲವ್ ಸ್ಟೋರಿ ನೋಡೋಕ್ಕಾಗ್ತಿಲ್ಲ ಗೈಸ್. ನಮ್ಮ ಅಮ್ಮ ಕೂದಲಿಗೆ ಅದೇನೋ ಹಿಂಗೆ ಹಾಕ್ಸ್ಕೊಂಡಿದ್ದಾರಂತೆ, ಅದಕ್ಕೆ ಅವ್ರಿಗೆ ಕಾಸು ಕೊಡ್ಬೇಕಂತ ಈಗ ಅವ್ರು ಇಲ್ಲಿಗೆ ಬರ್ತಾರೆ. ನಾನು ಶೂಸ್ ಹಾಕ್ಬಿಟ್ಟಿದ್ದೀನಿ, ಇಳ್ದೆ ಅಂದರೆ ಮತ್ತೆ ಶೂಸು ಮುಗಿದ ಕತೆ ಅಂತಲೇ ಅರ್ಥ, ನೀರೆಲ್ಲ ಹೋಗ್ಬಿಡ್ತು ಅಂದರೆ. ಅದಕ್ಕೆ ಗೈಸ್ ಈ ಬ್ಯಾಂಡ್ನ ತೊಗೊಳ್ಳೋಣ ಅಂದ್ಕೊಂಡೆ ನನ್ನ ಕೈಗೆ, ಬಟ್ ನಮ್ಮ ತುಂಬ ಬೇಡ ಅಂದ ಗೈಸ್. ಹಂಗೆ ನಡ್ಕೊಂಡು ಸಮುದ್ರದೊಳಗೆ ಹೋಗ್ತಾವ್ರು ನೋಡಿ ಇಬ್ರು ಪ್ರೇಮಿಗಳು. ಅಲ್ಲಿ ನೋಡಿ ಅಯ್ಯೋ. ಅಯ್ಯೋ ಪಾಪ, ನಮ್ಮ ಅಪ್ಪನ ಹಿಡ್ಕೊಂಡು ನಮ್ಮ ಅಮ್ಮ ಎಳ್ದಾಡ್ತವ್ರೆ. ನಮ್ಮಪ್ಪ ಇಲ್ಲಿಂದ ಟರ್ನ್ ನೋಡಿದಂತೆ, ನಮ್ಮ ಇಲ್ಲಿಂದ ವಾಕ್ ಮಾಡ್ಕೊಂಡು ಹೋಗಿದ್ರೆ ವಿಡಿಯೋಗೆ. ಏನೋ ಬೀಳ್ಸ್ಕೊಂಡ್ಬಿಟ್ಟವ್ರೆ, ಆಂಟಿ ಹೇಳಿದ್ರು ಅಂತ ಹುಡ್ಕಕ್ಕೆ ಹೋಗ್ತಾವ್ರು ನೋಡಿ. ಅದು ಮತ್ತೆ ಏನೋ ಬೀಳ್ಸ್ತಾರೆ, ಇಲ್ಲೆಲ್ಲ ಏನೋ ಬೀಳ್ಸ್ತಾರೆ, ಕ್ಲಿಬ್ಬು ಬೀಳ್ಸ್ಕೊಂಡ್ಬಿಡ್ತಾರೆ. ಈಗ ವಾಕ್ ಮಾಡ್ತಾರೆ ನೋಡಿ. ನಮ್ಮಪ್ಪ ಅಲ್ಲೇನೋ ಮಾಡ್ತವ್ರೆ, ನಮ್ಮಪ್ಪ ಏನೋ ಮಾಡ್ತವ್ರೆ ಕೈಸಲ್ಲಿ.
ಅಯ್ಯೋ ಇವ್ರು ಮಜಾ ನೋಡೋಕ್ಕಾಗ್ತಿಲ್ಲ ಗೈಸ್. ಸೊ ಇಲ್ಲಿ ಬರ್ಡೇಗೆ ರೆಡಿ ಆಗ್ತಾ ಇದೆ. ಒಂದ್ಸರಿ ರೆಡಿ ಆದ್ಮೇಲೆ ನಿಮ್ಗೆಲ್ಲ ತೋರಿಸ್ತೀನಿ ಹೇಗಿದೆ ಅಂತ ಗೈಸ್. ಸೊ ನಮ್ಮ ಟುಮ್ ಹಾಕ್ಸ್ತಾ ಇದ್ದಾನೆ ಈ ತರ ನೋಡಿ. ನಮ್ಮ ಅಮ್ಮ ಹಾಕ್ಸ್ಕೊಂಡ್ ಬಂದಿದ್ದಾರೆ ನೋಡಿ ಇಲ್ಲಿ. ಇದು ಏನಂತಾರ ಅಕ್ಕ ಇದಕ್ಕೆ? ಬ್ರೇಡಿಂಗ್. ನಮ್ಮ ಅಮ್ಮ ಹಾಕ್ಸಿದ್ದಾರೆ. ಈಗ ನಾ ತಮ್ಮ ಅಕ್ಕ ಇದಾಕಿ ಜಾತ್ರೆ ಕಲರ್ ಇದು. ಇರಿ ಬ್ಲ್ಯಾಕ್ ಇದೆಯಾ? ಬ್ಲ್ಯಾಕ್ ಬ್ಲೂ ಹಾಕಿ. ಬ್ಲೂನೇ ಜಾತ್ರೆ ಕಣೋ. ಇದಾಕಿ ಇದು ಲೈಟ್ ಕಲರ್ ಎಲ್ಲೋ. ನನಗೂ ಆಗುತ್ತಂತೆ ಇವ್ರಿಗೂ ಹಾಕು. ನನಗೂ ಹಾಕು ಇವ್ರಿಗೂ ಹಾಕ್ಬೋದು. ನೀವು ಅದೇ ಹಾಕ್ಸಿರೋದು? ನೋಡಿ ಕೂದ್ಲೇ ಇಲ್ಲ ಇವ್ನಿಗೆ ಹೆಂಗ್ ಹಾಕ್ತಾರೆ ನೋಡೋಣ. ಇಲ್ಲ ಏನೋ ಮಾಡ್ತಾರ ಅಕ್ಕ. ಅದ ಚೆನ್ನಾಗಿ ಕಾಣಿಸ್ಬೇಕು. ಅದು ನೀನ್ ಚೆನ್ನಾಗಿರ್ಬೇಕು. ಮಾಡೇ ಬಿಟ್ರು ಏನೋ. ಒಂದ್ ಕೂದ್ಲು ಮಾತ್ರ ಬರೋದಾ? ಫುಲ್ ಬರಲ್ವಾ? ಫುಲ್ ಬರ್ತದ? ನೋಡಿ ನಾವಿಬ್ರು ಟ್ವಿನ್ಸ್ ತರ ಕಾಣ್ತೀವಂತೆ. ಟ್ವಿನ್ಸ್ ತರ ಕಾಣ್ತೀವ? ನೋಡಿದ್ದೀರಾ ನನ್ನ ನೋಡಿದ್ದೀರಾ? ಓ ಮೇ ಬಿ ನನ್ನ ವ್ಲಾಗಲ್ಲಿ ನೀವು ಇದ್ರಿ ಅನ್ಸುತ್ತೆ ಮುಂಚೆ. ಒಂದ್ಸರಿ ಚೆಕ್ ಮಾಡ್ತೀನಿ ಗೈಸ್ ಹಳೆ ವ್ಲಾಗ್. ಓ ಹಿಂದೆವರೆಗೂ ಹೋಗ್ತಿದೆ ಗೈಸ್ ಇದು. ಓ ಕೂದ್ಲಲ್ಲ ಬರೀ ದಾರ ಸುತ್ತಾ ಇರೋದು. ಕೂದ್ಲುದಾಯ್ತು. ತೋರ್ಸು ಕೆಳಗೆ. ಹಿಂಗ್ ಮಾಡ್ಕೋ ಕೆಳಗೆ. ನಿಮಿಷ. ಓ ಹಂಗೆ ಇರ್ಬೇಕದು. ಈ ಕಡೆ ಒಂದು ಹಾಕ್ಬಿಡಿ ಹಿಂಗೆ ಆಂಟಿನ ತರ ಇರ್ಲಿ. ನೋಡಿ ಗೈಸ್ ನಮ್ ಟುಮ್ ಹಾಕ್ಸ್ಕೊಂಬಿಟ್ಟ. ಚೆನ್ನಾಗಿದ್ಯಾ? ಈಜಿನಾ? ತೆಗಿಬೇಡಿ ಹಂಗೆ ಇರ್ಲಿ ಬಿಡಿ. ಅಂದೇ ಸುಡ್ರೆ ಬರ್ಡೇ. ಈ ಕಡೆ ಒಂದು ಹಾಕ್ಬಿಡಿ ಅಕ್ಕ. ಅಲ್ಲ ಅಕ್ಕ ಚೆನ್ನಾಗಿ ಕಾಣುತ್ತಲ್ಲ? ನಾನ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹಾಕ್ಸ್ಬಿಟ್ಟೆ. ಇವಾಗ ಬೇಡ ಅಂತ. ಎಲ್ಲಿ ಎಲ್ಲ ನಾನು ಹೇಳ್ತೀನಿ ಅಕ್ಕ. ಇಲ್ಲಿ ನೋಡಿ ಅಕ್ಕ, ಈ ಕಾನ ಅಕ್ಕ ಇವನ್ ತರ ಅವ್ನು ನೋಡಿ ಹೆಂಗ್ ಕಾಣ್ತದೆ. ತೆಗ್ದಿ ಬೇರೆ ಕಡೆ ಹೇಳ್ತಿದ್ದ. ಹಂಗೆಲ್ಲ ಆಗಲ್ಲ, ಟೈಮ್ ವೇಸ್ಟ್ ಆಗುತ್ತಲ್ಲ. ನನ್ಗೂ ಫೋರ್ಸ್ ಮಾಡಿ ಟುಮ್ ಮಾಡಿಸ್ತಾ ಇದ್ದಾನೆ. ತೆಗಿತಾವನೆ. ತೆಗಿಬೇಡ ಇರೋ ಇಬ್ರು ಜೊತೆಗೆ ಮಾಡಿ ಫೋಟೋ ತೊಗೊಳೋಣ ಒಂದು. ಬೇರೆ ಈಗ ಆಗಲ್ಲ ಅದು. ಹಂಗೆ ಚೆನ್ನಾಗಿದೆ. ಇಲ್ಲ ಅಯ್ಯೋ ನಮ್ದೇನೋ ಎಳಿತಾವ್ರೆ ಕೂದ್ಲು. ನೋಡ್ಬೇಕು ಏನಾಗುತ್ತೆ ಅಂತ. ನೋಡೋಣ ಇದು. ಎಷ್ಟು ಜನ ಬರ್ತಾರೆ ದಿನಕ್ಕೆ ಈ ತರ ನಿಮ್ಗೆ? ಈ ತರ ಎಷ್ಟು ಜನ ಬರ್ತಾರೆ ಮಾಡ್ಸ್ಕೊಳ್ತಾರೆ? ಹೌದಾ? ಅಲ್ಲ ನಿಮ್ ಕಾಂಪಿಟೇಷನ್ ಜಾಸ್ತಿ ಇದೆಯಾ? ನೀವ್ ಎಷ್ಟು ಜನರಿಗೆ ಮಾಡ್ತೀರಾ? ಒಂದು 10 ಜನಕ್ಕೆ ಮಾಡ್ತೀರಾ? ಕಮ್ಮಿನಾ ಜನ? ನೋಡೋಣ ನಾಳೆ ಯಾರು ಕಾಣಂಗಿಲ್ಲ. ಮಂಡೇ ನಡೆ. ನಾಳೆ ಮಂಡೇ ಎಲ್ಲ ಹೋಗ್ಬಿಡ್ತೈತಿ. ನವರಾತ್ರಿನ ಐತಿಲ್ಲ. ಹೌದು ರಜಾ ಇದೆ ಅಂತ. ಗೈಸ್ ಏನೋ ಮಾಡ್ಸಕ್ ಹೋಗಿ ನಾನು ನೋಡಿ ಹೆಂಗ್ ಕಾಣ್ತಾ ಇದೀವಿ. ಕೊಂಬು ನೋಡಿ ನಮ್ದು. ತೆಗೆದ್ರು ಕೊಡ್ಲೇಬೇಕು. ಎಫರ್ಟ್ಸ್ ಹಾಕವ್ರೆ. ಹೆಂಗ್ ಕಾಣ್ತಾ ಇದ್ ನಂದು. ಟುಮ್ ಆಗ್ಲೇ ತೆಗಿಸ್ತವನೆ. ಸೊ ಫೈನಲಿ ತೆಗ್ದಿದ್ದಾಯ್ತು ನಂದು. ನೋಡಿ ನಾವು ಮುಂದೆ ಮಾಡ್ಕೋತವನೆ. ಗೈಸ್ ನಾವು ಬಂದಿರೋದು ಮಾರ್ಗಿಟ್ ಬೀಚ್ ರೆಸಾರ್ಟ್ಗೆ. ಈ ರೆಸಾರ್ಟ್ ಸಕ್ಕತ್ತಾಗಿದೆ. ಇದ್ರಲ್ಲಿ ಏನಿದೆ ಹೆಂಗಿದೆ ಅಂತ ನಿಮಗೆ ನಾಳೆ ವ್ಲಾಗಲ್ಲಿ ತೋರಿಸ್ತೀನಿ. ಇವತ್ತಿನ ವ್ಲಾಗಲ್ಲಿ ಬರೀ ಬರ್ಡೇ ನೋಡಿ. ನಾಳೆ ಸಿಗೋಣ. ಇನ್ನೂ ನಾವು 2 ದಿನ ಇರ್ತೀವಿ. ಸೊ ನೋಡಿ ನಾಳೆಲ್ಲ ಹೋಗ್ತೀವಿ ಅಂತ. ಈ ಸದ್ಯಕ್ಕೆ ಬರ್ಡೇ ಡೆಕೋರೇಷನ್ ರೆಡಿ ಇದೆ. ನನ್ನ ತಮ್ಮನೂ ರೆಡಿ ಇದೆ. ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ ನೋಡಿ. ಬರ್ಡೇ ಬಾಯ್ ರೆಡಿ ಇದ್ದಾನೆ. ಪ್ರತಿ ವರ್ಷ ಗೈಸ್ ಬರ್ಡೇಗೆ ಕೇಕ್ ಕುಯ್ಸಿ ಅದು ಬೇಡ್ಕೊಬೇಕು. ಅವಾಗಲೇ ಕುಯ್ಸೋದಿರೋ. ಇನ್ನೂ ಬಂದೇ ಇಲ್ಲ ನೋಡಿ. ನಾನಂತೂ ರೆಡಿ ಇದ್ದೀನಿ. ಆಗ್ಲೇ ರೆಡಿ ಆಗ್ಬಿಟ್ಟು ನಾವು ರೆಡಿ ಆಗಿ ನೋಡಿ ಜುಟ್ಟು ಹಾಕ್ಸ್ಕೊಂಡಿದ್ದೀವಿ ಹೊಸಾದ್ ನಾವು. ಬನ್ನಿ ಎಲ್ಲರೂ ನಾವೇ ಕರ್ಕೊಂಡ್ ಹೋಗ್ಬೇಕು. ಕರ್ಕೊಂಬೋಗೋ. ಹೋಗು ಕೇಕ್ ಕಟ್ ಮಾಡಿ. ನೋಡಿ ಗೈಸ್ ಹೆಂಗ್ ಓಡಾಡ್ತವ್ರು ಟವಲ್ ಹಾಕೊಂಡು. ಇನ್ನು ಕತ್ಲಾಗುತ್ತೆಪ್ಪ. ಅವ್ನು ಕೇಕ್ ಕಟ್ ಮಾಡ್ಬೇಕು ಬೇಗ. ನಮ್ಮಪ್ಪ ನೋಡಿ ಗೈಸ್ 1 hour ಆದ್ಮೇಲೆ ಬಂದವ್ರೆ. ಬರ್ಡೇ ಬಾಯ್ನಲ್ಲಿ ನಿಂತ್ಕೊಂಡು ಕಾಯ್ತು ಅವ್ನ ಪಾಪ. ನಮ್ಮ ಅಕ್ಕ ಇನ್ನೂ ಬಂದಿಲ್ಲ ನೋಡಿ ಗೈಸ್. ಬರ್ಡೇ ಏನಂದ್ರು ಗೊತ್ತಾ? ಎಲ್ಲಿದ್ಯಾ ಬೇಗ ಬಾ. ಹಲೋ ಮನ್ಸಲ್ಲಿ ಫುಲ್ ಹೇಳಿಪ್ಪ. ಅರ್ಧ ಮಾತ್ರ ಹೇಳ್ತಿದ್ದೀರ.
ಹಂಗೆಲ್ಲ ಹೇಳಕ್ ಹೋಗ್ಬೇಡ. ಏನಂತೆ ನಾನು? ದೃಷ್ಟಿ ಬೊಂಬೆ ಅಂತೆ. ಏನ್ಪಾ? ಇವತ್ತು ನೋಡಿ ಬೀಚೇ ಕಾಣ್ತಲ್ಲ ಇವಾಗ, ಅಷ್ಟು ಲೇಟಾಗಿ ಬರ್ಡೇ ಮಾಡ್ತಾ ಇದೀವಿ ನಮ್ಮ ತಮ್ಮನ ಪಾಪ. ನನ್ನ ತಂಗಿ ಬರ್ಡೇಗೆ ನನ್ನ ಕಡೆಯಿಂದ ಇದು ಗಿಫ್ಟು. ಇದನ್ನ ಹಾಕೊಂಡೆ ಕೇಕ್ ಕಟ್ ಮಾಡ್ತಾಳೆ ನನ್ನ ತಂಗಿ. ಸಕ್ಕತ್ತಾಗಿದೆ ಇದು. ಅವ್ರು ಕೇಳಿದ್ರು ಹುಡ್ಗಂಗ ಹುಡ್ಗಿಗ ಅಂತ, ಬರ್ಡೇ ಗಿಫ್ಟ್ ಒಂದೇ, ಹುಡ್ಗನೂ ಅಲ್ಲ ಹುಡ್ಗಿನೂ ಅಲ್ಲ ಅಂತ ಹೇಳಿದೀನಿ ಅವ್ರಿಗೆ. ಸ್ಪೆಕ್ಸ್ ಎಲ್ಲ ಚೆನ್ನಾಗಿಲ್ಲ, ಅದು ಹಾಕೊಳ್ಳಲ್ಲ, ಈ ಬರ್ಡೇ ಗಿಫ್ಟ್ ಅದಲ್ಲ ಹಂಗ ಮಾಡ. ಸೀರೆ ಬ್ಲೌಸ್ ಎಲ್ಲ ತಗೊಂಡು ನೋಡಿ ಗೈಸ್, ನಾನು ಹೇಳಿಲ್ವಾ ಇವನು ತಂಗಿ ಅಂತ ಹೇಳಿಲ್ವಾ, ಅವನೇ ಕೇಳ್ತಾವ್ ಸೀರೆ ಬ್ಲೌಸ್ ಬೇಕಂತ. ನಮ್ಮ ಅಕ್ಕ ಬಂದ್ಲು, ಇಷ್ಟೊತ್ತಾದ್ಮೇಲೆ ಬಂದಿದ್ದಾಳೆ ಮಹಾತಾಯಿ. ಕಣ್ಮುಚ್ಕೊಂಡು ಕರ್ಕೊಂಡು ಹೋಗೋಣ ಗೈಸ್ ಬರ್ಡೇಗೆ. ಕೇಕ್ ಇಡ್ಸಕ್ ಫಸ್ಟ್ ಅಲ್ಲಿ ಕೇಕ್ ಇಟ್ಟಿದ್ದಾರೆ. ಇಟ್ಟೋದಾ? ಬನ್ನಿ ಗೈಸ್, ಸರ್ಪ್ರೈಸ್ ಮಾಡೋಣ. ನೋಡ್ಕೊಂಡ್ಬಿಟ್ಟಿದ್ದಾನೆ ಆಗ್ಲೇ, ಮತ್ತೆ ನೋಡ್ಕೊ ಮತ್ತೆ. 3, 2, 1 ಸಾಯಿಲ್. ಈ ಕಡೆ ನೋಡ್ದ, ಈ ಕಡೆ ನೋಡ್ದ. ಕೂತ್ಕೋಬಾ, ಕೇಕ್ ಕಟ್ ಮಾಡು ಗೈಸ್. ಸೊ ನಾವು ಏನೇನೋ ಮಾಡಬೇಕು ಅಂದ್ಕೊಂಡ್ವಿ, ಬಟ್ ಇದು ನಮ್ಮೂರು ಆಗದೆ ಇರೋದ್ರ ಕಾರಣ ಆ್ಯಂಡ್ ತುಂಬ ಲಾಸ್ಟ್ ಮೂಮೆಂಟಲ್ಲಿ ಎಲ್ಲ ಪ್ಲ್ಯಾನ್ ಆಗಿರೋದ್ರ ಕಾರಣದಿಂದ ಎಷ್ಟಾಗುತ್ತೆ ಅಷ್ಟು ಮಾಡಿದ್ದೀವಿ. ಬನ್ನಿ. ಹ್ಯಾಪಿ ಬರ್ಡೇ ಗೋವಾಲಿ ಬರ್ಡೇ. ಗೋವಾಲಿ ಹ್ಯಾಪಿ ಬರ್ಡೇ ಮಾಡ್ತಾ ಇದೀವಿ. ನೆಕ್ಸ್ಟ್ ನಮ್ಮ ತಮ್ಮ ಗೋವಾಲ್ ಹನಿಮೂನ್ ಮಾಡ್ಕೊಳ್ಳೋ ತರ ಆಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ತಾ ಕೇಕ್ ಕಟ್ ಮಾಡೋಣ. ನಿಮ್ಮ ಆಶೀರ್ವಾದದಿಂದ ಅದು ಆಗ್ಬಿಟ್ಟು. ಮಾಲ್ಡೀವ್ಸ್ ಹ್ಯಾಪಿ ಬರ್ಡೇ ಗೈಸ್. ಗೋವಾ ಕೇಕ್ ಕಟ್ ಮಾಡ್ತಿರೋದು. ವಾ ಗೈಸ್. ಅಯ್ಯೋ ಗೈಸ್, ಕ್ರೀಮ್ ಹಚ್ಬಿಟ್ಟ ಪಾಪ ನಮ್ಮ ಹಚ್ಚಿದಲ್ಲ ಸೋನು ಬಾಯಿಲಿ ಪಾಪ ಗೈಸ್. ಹಚ್ಚಿದಲ್ಲ ಮಗನೇ, ಏನಾದ್ರು ದೇವ್ರನ್ನ ಹಚ್ಚಿದಲ್ಲ, ಹಿಂಗ ಆಚೆ ಕೈ ಅಂಟ್ಕೊಂಡು ಆಚೆ ಬಂದ್ಬಿಡೈತದು. ನೋಡಿ ಗೈಸ್, ನಮ್ಮ ಅಕ್ಕ ಪಾಪ ನೋಡಪ್ಪ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಜಾಸ್ತಿ ತಿಂದಾಯ್ತು. ಗಟ್ಟಿ ಜೀವ ಗೈಸ್ ನಮ್ಮ ಅಕ್ಕ, ಗಟ್ಟಿ ಪಿಂಡ. ನೋಡಿ ನಮ್ಮ ಎದುರ್ತಾರೆ ನೋಡಿ ಗೈಸ್. ಫೈನಲಿ ಟುಮ್ ಬರ್ಡೇ ಮುಗಿತಾ ಇದೆ. ಇನ್ನೂ ಮುಗ್ದಿಲ್ಲ, ಅವನದೇನೋ ಪ್ಲ್ಯಾನ್ಸ್ಗಳಿದೆ, ಬಟ್ ಖುಷಿ ಆಯ್ತು. ಕೇಳೋಣ ಬನ್ನಿ. ಟುಮ್ ಹೆಂಗ ಅನಿಸ್ತಿದೆ ಗೋವಾವರೆಗೂ ಬಂದಿರೋದು ಬರ್ಡೇಗೆ? ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಅಲ್ಲ ಬೇರೆ ಹೇಳಂಗಿದ್ರೆ ಗೈಸ್ ತುಂಬ ಖುಷಿ ಆಗ್ತಿದೆ ಅಷ್ಟೇ ಸೈಸ್. ಹೇಳೋ ಮಾತು ಬರ್ತಿಲ್ಲ. ಯಾರು ಹೇಳು. ಏನಿಲ್ಲ ಗೈಸ್, ಅಷ್ಟೇ ತುಂಬ ಖುಷಿ ಆಗ್ತಿದೆ. ಅಲ್ಲ ಗೋವಾ ಬರಬೇಕು ಅಂತಿದ್ದೆ ನಮ್ಮ ಅಣ್ಣ. ಅದು ಹೇಳ್ಬೇಕಾ? ಸ್ಕ್ರಿಪ್ಟ್ ಪ್ರಕಾರ ಹೇಳು ಗೈಸ್. ನನಗೆ ನಮ್ಮ ಮನೆಯಲ್ಲಿ ತುಂಬ ಕಷ್ಟ ಇತ್ತು. ಒಂದು ಲೈಫಲ್ಲಿ ಸಾಯೋ ಟೈಮಲ್ಲಿ ಒಂದು ಜೊತೆ ಗೋವಾ ನೋಡ್ಬೇಕಂತ ಇತ್ತು. ನಮ್ಮಣ್ಣ ಅಳ್ಬೇಡ ಕಣೋ, ನಮ್ಮಣ್ಣ ತುಂಬ ಅಳ್ಬೇಡ ಕಷ್ಟಪಟ್ಟು ಅಳ್ಬೇಡ. ನಮ್ಗೆ ಇವತ್ತು ನಮ್ಮ ಫ್ಯಾಮಿಲಿಗೆ ನನಗೆಲ್ಲ ಗೋವಾ ಕರ್ಕೊಂಡ್ ಬಂದಿದ್ದೆ. ಅಳ್ಬೇಡ ಕಣೋ, ಇರ್ಲಿ ಸಾಯಿಲ್. ನಾನು ಇನ್ನೂ ಈ ಗೋವಾದಲ್ಲಿ 4 ದಿವಸ ಇರಬೇಕು ಅಂದರೆ www.sahil.com ಪ್ಲೀಸ್ ಟೈಪ್ ಮಾಡಿ, ಕಮೆಂಟ್ ಹಾಕಿ. ಓಕೆ, ಲವ್ ಯು ಸಾಡ. ಥ್ಯಾಂಕ್ ಯು. ಬಿದ್ದೇ ಇಲ್ಲ ಕಾಲಿಗೆ. ಬಾ. ಥ್ಯಾಂಕ್ ಯು. ನಾವು ಅಕ್ಕ ನಮ್ಮ ಕೇಳೋಣ ಗೋವಾಗೆ ಬಂದು ಹೆಂಗ ಅನಿಸ್ತಿದೆ ಅಂತ. ಸೋನು ಹೆಂಗ ಅನಿಸ್ತಿದೆ ಗೋವಾಗೆ ಬಂದು? ಚೆನ್ನಾಗಿ ಅನಿಸ್ತಿದೆ. ಖುಷಿ ಆಗ್ತಿದ್ಯಾ? ಖುಷಿ ಆಗ್ತಿದೆ. ಇನ್ನು ವೈಬ್ ಶುರುವಾಗಿಲ್ಲ. ಏನ್ ನಿಮ್ ಪ್ರಕಾರ ವೈಬ್ ಅಂದ್ರೆ? ನೈಟ್ ವೈಬ್ ಚೆನ್ನಾಗಿರುತ್ತೆ. ಏನ ಅವ್ರ ಏನ್ ಅನಿಸ್ತಿದೆ ಗೋವಾಗೆ ಬಂದು? ನನಗಂತೂ ಬೀಚ್ ನೋಡಿ ಫುಲ್ ಖುಷಿ. ನನಗೆ ವಾಟರ್ ಪ್ರೆಸೆಂಟ್ ತುಂಬ ಇಷ್ಟ. ಆಮೇಲೆ ಇನ್ನೂ ಬೆಳಗ್ಗೆ ಎಂಜಾಯ್ ಮಾಡಬೇಕು ಅನಿಸ್ತದೆ. ಇನ್ನೂ ಬೆಳಗ್ಗೆ ಚೆನ್ನಾಗಿ ಎಂಜಾಯ್ ಮಾಡಬೇಕು ಬೀಚಲ್ಲಿ. ಈಗ ಎಲ್ಲರೂ ಆ್ಯಕ್ಚುಲಾಗಿ ಟೈರ್ಡ್ ಆಗ್ಬಿಟ್ಟಿದೆ. ನಮ್ಮ ಅಪ್ಪ ನೋಡಿ ಓಡೇ ಹೋಗ್ಬಿಟ್ರು ಮನೆಗೆ, ರೂಮ್ ವಾಪಸ್ಸು. ಸೊ ಎಲ್ಲ ಟೈರ್ಡ್ ಆಗ್ಬಿಟ್ಟಿದೆ. ನನಗೂ ಫುಲ್ ಎನರ್ಜಿ ಡ್ರೈನು. 20% ಎನರ್ಜಿ ಇದೆ. ಬ್ಯಾಟ್ರಿ ಇರುತ್ತಲ್ಲ 100ಅಲ್ಲಿ 20 ಇದೆ, ಅಷ್ಟಿದೆ ಎನರ್ಜಿ ಅಷ್ಟೇ ನನಗೆ. ಇವಾಗ ನಿದ್ದೆ ಹೊಡಿಬೇಕು. ಸೊ ಫೈನಲಿ ನಾನು ಸ್ವಲ್ಪ ಹೊತ್ತಾದ್ಮೇಲೆ ಡಿನ್ನರ್ ಮಾಡಿ ವ್ಲಾಗ್ನ ಎಂಡ್ ಮಾಡೋಣ. ಬನ್ನಿ ಡಿನ್ನರ್ಗೆ ಹೋಗೋಣ. ಡಿನ್ನರ್ ಇಲ್ಲಿ ಮಾಡೋದು ಬೇಡ, ಆಚೆ ಹೋಗೋಣ ಅಂದ್ಕೊಂಡಿದ್ದೀವಿ. ಥ್ಯಾಂಕ್ ಯು. ಲೆಟ್ಸ್ ಗೋ ಗೈಸ್. ಸೊ ಡಿನ್ನರ್ಗೆ ಹೋಗೋಣ ಅಂತ ಮತ್ತೆ ಟಿಟಿ ಎತ್ತಿದ್ದೀವಿ. ಬನ್ನಿ ಇಲ್ಲಿ ಹತ್ತಿರ ನಾವು ಎಕ್ಸ್ಪ್ಲೋರ್ ಮಾಡೋಣ. ಬಿಕಾಸ್ ದೂರ ಎಲ್ಲೂ ಹೋಗ್ತಾರ. ಬಾಗ ಬೀಚ್ಗೆ ಹೋಗಬೇಕು ಅಂತ ನಮ್ಮ ಅಕ್ಕ ಹೇಳ್ತಾ ಇದ್ಲು. ಬಟ್ ಇವತ್ತು ಸಂಡೇ ತುಂಬ ಜನ ಇರ್ತಾರೆ. ಫಸ್ಟ್ ಪಾಯಿಂಟ್ ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಎಲ್ಲರೂ ಟೈರ್ಡ್ ಆಗಿಬಿಟ್ಟಿದ್ದೀವಿ. ಯಾರಿಗೂ ಎನರ್ಜಿ ಇಲ್ಲ. ನಾಳೆ ಹೋಗೋಣ ಅಂತ ಅಂದ್ಕೊಂಡು ಪುಷ್ ಮಾಡಿ ಇವಾಗ ಡಿನ್ನರ್ಗೆ ಹೋಗ್ತಾರೆ ಗೈಸ್. ಸೊ ನಮ್ಮ ಲೈಲಾ ಮಜ್ನು ಅವರು ಅವ್ರ ಪಾಡಿಗೆ ಅವರು ವಾಕಿಂಗ್ ಹೋಗ್ತಾ ಇದ್ದಾರೆ. ನಾನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಕಳಿಸ್ತಾ ಇದ್ದೀನಿ. ನಮ್ಮ
ನಾವಿಲ್ಲೊಂದು ತಿನ್ನೋದು ಬೇಡ ಅಂತ ಅನಿಸ್ತು. ಎಲ್ರಿಗೂ ಹೊಟ್ಟೆ ಮಧ್ಯಾಹ್ನ ತಿಂದಿದ್ದೆ ಸರಿ ಇಲ್ಲ. ಸೊ ಅದಕ್ಕೆ ಆರ್ಡ್ರ್ ಮಾಡೋಣ ಮನೆಗೆ ಹೋಗ್ಬಿಟ್ಟು, ಅಂದರೆ ವಾಪಸ್ ರೆಸಾರ್ಟ್ಗೆ ಹೋಗ್ಬಿಟ್ಟು ಅಂತ ವಾಪಸ್ ನಡ್ಕೊಂಡು ಹೋಗ್ತಾ ಇದೀವಿ. ನಾವು ಅಪ್ಪ ಅಮ್ಮ ಎಕ್ಸ್ಪ್ಲೋರ್ ಮಾಡಿ ಮತ್ತೆ ಗಾಡಿ ಹತ್ಕೊಂಡ್ಬರ್ತಾರೆ. ಮಾಡಿ ಹೋಗೋಣ ಬಾ. ನೀನ್ ಮಾಡ್ಕೊಂಬ, ನೀನು ಮಾಡ್ಕೊಂಬನ ಹೋಗಿರ್ತೀವಿ. ನಮ್ ಕೆಲ್ಸಗಳೈತಿ. ಇವ್ರಿಬ್ಬರನ್ನ ಡೇಟ್ ಕಳ್ಸಿದ್ರೆ ಹೋಗ ಮನೆಗೆ ಹೋಗ ಅಂತಾನೆ ಕಡ್ಸಂಗೆ ಆಯ್ತಿದ್ ಕತೆ. ಹಿಂದೆ ಹಿಂದೆ ಬರ್ತಾ ಅವ್ನು ಸಾಯಿಲ್ ದಿನ ಬರ್ಡೇ ಪಾರ್ಟಿ ಇದೆಯಂತೆ, ಅದಕ್ಕೆ ನೀವು ಎಂಜಾಯ್ ಮಾಡ್ಕೊಂಡ್ ಬನ್ನಿ. ಬನ್ನಿ ಬಾಯ್. ನೋಡಿ ನಾವು ಅಪ್ಪ ಅಮ್ಮ ಏನು ಚೆನ್ನಾಗಿ ಹೋಗ್ತಾವ್ರೆ, ನಾವು ಈ ಕಡೆ ನಡ್ಕೊಂಡು ಹೋಗ್ತಾ ಇದೀವಿ. ಬನ್ನಿ ಗೈಸ್. ಸೊ ಸ್ನ್ಯಾಕ್ಸ್ ಏನಾದ್ರು ಬೈ ಮಾಡೋಣ ಅಂತ ಮಾರ್ಟಿಗೆ ಬಂದ್ವಿ. ನೋಡಿ ಗೋವಾ ಮಾರ್ಟಲ್ಲೂ ಎಣ್ಣೆ ಇರುತ್ತೆ. ಸೂಪರ್ ಮಾರ್ಟ್ ಸೂಪರ್ ಮಾರ್ಟ್ ಅಂತ ನೋಡ್ಕೊಂಡ್ಬಂದ್ರೆ ಇದೆ ಸೂಪರ್ ಮಾರ್ಟ್. ನೋಡಿ ಹೆಂಗ್ ಕೂತಿದೆ ಮೇಲೆ. ಗೈಸ್ ಟಿಟಿಲ್ ನಾವು ಅಪ್ಪ ಅಮ್ಮ ಬರಲಿ ಅಂತ ನಡ್ಕೊಂಡು ಹೋಗ್ತಾ ಇದೀವಿ. ನಾವು ನೋಡಿದ್ರೆ ಹೀಲ್ಸ್ ಹಾಕ್ಬಿಡ್ತೀನಿ ನಾನು, ಸರಿಯಾಗಿ ಕಾಲು ನೋವ್ತೈತೆ ಅಪ್ಪ. ಗೈಸ್ ಇವರು ಇಲ್ಲಿ ವರ್ಕ್ ಮಾಡ್ತಾರೆ. ಮಹಾರಾಷ್ಟ್ರ ಜಾವೋಗೆ ಇದರ್ ಸೆ ಆಪ್. ಗೈಸ್ ಗೋವಾ ಇಂದ ಮಹಾರಾಷ್ಟ್ರಕ್ಕೆ ಹೋಗ್ತಾರಂತೆ ಅವರು. यहाँ पे बॉर्डर है, पुणे आपको बहुत लंबा गिरेगा 445. महाराष्ट्र कितना? शिरडी तो बहुत बॉम्बे से आगे है. थोड़ा ಥ್ಯಾಂಕ್ ಯು. ಅವನು ಕೇಳಂಗಿಲ್ಲ ಏನಿಲ್ಲ ನಮ್ಮ ಮಕ್ಕಳಿಗೆ. ಮಾತಾಡಿದ್ರು ನಾವು ಅದೇ ಹೇಳೋದು. ಗೈಸ್ ನಮ್ಮ ಅಕ್ಕನ ನಾವು ರೇಗಿಸ್ತೀವಿ ನೀವು ಹೇಳ್ತೀರಾ. ನಾವು ಬಿಟ್ರೆ ಯಾರು ಆಗುತ್ತೆ? ಯಾರು ರೆಕ್ಸ್ ಬಳಿ ನಮ್ಮ ಮುಂದೆ, ನಮ್ಮ ಮುಂದೆ ನಮ್ಮ ಅಕ್ಕ ನಮ್ಮ ಅಕ್ಕನ ಹೊಡಿತಾಳೆ. ನಮ್ಮ ಹಿಂದೆ ರೇಗಿಸ್ಲಿ, ನಮ್ಮ ಮುಂದೆ ಯಾರು ರೇಗಿಸಲ್ಲ. ಅದಕ್ಕೆ ನಾವು ಮಾತ್ರ ರೇಗಿಸ್ತೀವಿ ನಮ್ಮ ಅಕ್ಕನ್ನ. ನೀವು ಬೇಜಾರು ಮಾಡ್ಕೊಬೇಡಿ ಅದಕ್ಕೆಲ್ಲ, ಆಯ್ತಾ? ನಾನ್ ಬೇಜಾರ್ ಮಾಡ್ಕೊರು ಪರವಾಗಿಲ್ಲ, ನೀವ್ ಮಾತ್ರ ಬೇಜಾರ್ ಮಾಡ್ಕೋಬೇಕು. ಅವಳು ಬೇಜಾರು ಮಾಡ್ಕೊಂಡ್ರೆ 5 ನಿಮಿಷ ಸರಿ ಹೋಗ್ತಾಳೆ. ನೀವು ಬೇಜಾರು ಮಾಡ್ಕೊಂಡು ಕಮೆಂಟ್ ಹಾಕಿದ್ರೆ ಸಾಯಿಲ್ ಇಡೀ ದಿನ ಹಾಳಾಗೋಗುತ್ತೆ. ನೊಂದ್ಕೊಂಡ್ ಕುತ್ಕೊಂಡ್ಬಿಡ್ತು. ಏನಕ್ಕೆ ಬೈದಿರ್ಬೋದು, ಏನಕ್ಕೆ ಈ ರೇಂಜಿಗೆ ಬೈದಿರ್ಬೋದು, ಏನಕ್ಕೆ ಅಷ್ಟೊಂದು ದ್ವೇಷ ನನ್ನ ಮೇಲೆ? ನಾನು ಏನ್ ತಪ್ಪು ಮಾಡಿದ್ದೆ? ನಾನು ಏನ್ ತಪ್ಪು ಮಾಡಿದೆ? ಆಯ್ತು ಬನ್ನಿ ಈಗ ಹೋಗಿ ಕೂತ್ಕೊಂಡು ಚಿಲ್ ಮಾಡಿ. ನಾವು ಅಪ್ಪ ಅಮ್ಮ ಬರ್ತಾರೆ, ಆಚೆ ಸುತ್ತಕ್ಕೆ ಹೋಗಿದ್ದಾರೆ ಅವರು. ನಾವು ನೋಡಿ ತಿಂದ್ಬಿಟ್ಟು ಹೋಗಿ ಪಾಚ್ಕೊಂಡು ನಾಳೆ ಬೆಳಗ್ಗೆ ಬೇಗ ಎದ್ದು ನಮ್ಮ ಡೇನ ಸ್ಟಾರ್ಟ್ ಮಾಡಬೇಕು. ನೋಡಿ ಚಿಪ್ಸ್ ಗಿಪ್ಸ್ ಎಲ್ಲ ಎತ್ಕೊಂಡಿದ್ದಾನೆ. ಅಷ್ಟೇ ಗೈಸ್, ಟಿಪ್ಸ್ ಅಷ್ಟೇ. ನಾವು ಅಪ್ಪ ಅಮ್ಮ ನಾವು ಬರೋಕ್ಕೆ ಮುಂಚೆ ಬಂದ್ಬಿಟ್ಟವ್ರು ಇಲ್ಲಿ. ಏನು ತಂದ್ರಿ ತಿನ್ನಕ್ಕೆ? ವಾಕಿಂಗ್ ಹೋಗಿದ್ರಿ, ಏನು ತಿಂದ್ರಿ? ಗಾಡೀಲಿ ಬಂದಿಲ್ವಾ? ಗಾಡಿಯವ್ರಿಗೆ ಫೋನ್ ಮಾಡಿ, ಮತ್ತೆ ಅಲ್ಲೇ ಇದ್ದಾರೆ ಅನ್ಸುತ್ತೆ ಅವರು. ಅಯ್ಯೋ ನಿಮ್ ಬಿಟ್ಬಿಟ್ಟು ಬಂದ್ವಲ್ಲ ನಾವು ಗಾಡಿನಲ್ಲೇ. ಇವರು ವಾಕ್ ಮಾಡ್ಕೊಂಡ್ ಬಂದವ್ರು. ಡಿನ್ನರ್ಗೆ ಗೋವಾ ಪಿಜ್ಜಾ. ಹಾಯಾಗಿದೆ ಎದೆಯೊಳಗೆ